ಸೋಮವಾರಪೇಟೆಯಲ್ಲಿ ಎಸ್ಐಆರ್ ಮಾಹಿತಿ ಸಭೆ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಗುರುವಾರ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟು ಅದನ್ನು ಭರ್ತಿ ಮಾಡಲು ಸಹಕಾರ ನೀಡಬೇಕು. ಪಕ್ಷದ ಪದಾಧಿಕಾರಿಗಳು ಬಿಎಲ್ಒಗಳಿಗೆ ಸಹಕಾರ ನೀಡಬೇಕು. ಮನೆಗಳ ಮಾಹಿತಿಯನ್ನು ನೀಡಬೇಕು. ಕೆಲವೊಂದು ಮನೆಗಳಿಗೆ ತಲುಪಲಾಗದ ಸ್ಥಿತಿ ಇದ್ದರೆ ಪಿಡಿಒಗಳೊಂದಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಸಿಗಲೇಬೇಕು. ಇದಕ್ಕಾಗಿ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದೆ. ತಾವುಗಳು ಕೈಜೋಡಿಸಬೇಕು. ಬಿಎಲ್ಒಗಳು ಶ್ರಮಪಟ್ಟು ಉತ್ತಮ ಕರ್ತವ್ಯ ನಿರ್ವಹಿಸಿದ್ರೆ ಅಂಥವರನ್ನು ಗೌರವಿಸಲಾಗುತ್ತೆಂದರು. ಪಾರ್ಟ್ ಸಿ ಕರೆಂಟ್ ಡೀಟೇಲ್ಸ್, ಪಾರ್ಟ್ ಎ 2002 ಡೀಟೇಲ್ಸ್, ಪಾರ್ಟ್ ಬಿ ನಿಮ್ಮ ನೀವು 2002 ಇಲ್ಲ ಅಂದರೆ ಯಾರು 2002 ಇರ್ತಾರೆ, ತಂದೆ ತಾಯಿ ಅಜ್ಜ ಅಜ್ಜಿ, ಅವ್ರ ಡೀಟೇಲ್ಸ್. ಆ ಸಿಂಪಲ್ ಆಗ್ತದೆ. ನಿಮಗೆ ಇಲ್ಲಿ ಪಾರ್ಟ್ ಎನಲ್ಲಿ 2002 ನಲ್ಲಿ ಅದು ಸರಿ ಇರಲಿ, ಹೆಸರು ತಪ್ಪಿರಲಿ, ಇನಿಷಿಯಲ್ ತಪ್ಪಿರಲಿ, ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಫಿಲ್ ಮಾಡಿ. ಅದು ನೀವು ತಪ್ಪಿದೆ ಅಂತಂದ್ರೂ ಕೂಡ, ಇನಿಷಿಯಲ್ ತಪ್ಪಿದೆ ಅಂದ್ರೂ ಕೂಡ, ವಾಟ್ ಎವರ್ ಇಟ್ ಇಸ್ ದೇರ್ ಯು ಫಿಲ್ ಇಟ್ ಆಸ್ if they are trying to link it up between them. Part C is your current details. Okay, Aadhaar and phone number. So part A, part B the details. ಇದು ಚಿಕ್ಕಪ್ಪ ಅದೆಲ್ಲ ಇಲ್ಲ. Only mother, grandmother of them. ಅಷ್ಟೇ. Who are there in 2002. ಈಗ ಅವರು ಇಬ್ಬರು ಇಲ್ಲ ಸರ್, ನಮ್ಮದೀಗ part C. part C ಮಾಡಬೇಕು. part C ಮಾತ್ರ. part C is compulsory. It is compulsory. Whether we ಬಿಡ್ಲಿ part C. ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನೋಟಿಸ್ ಕೊಡ್ತದೆ. 12 ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಜ್ಜ ಅಜ್ಜಿಗೂ ಕೊಡ್ಬೋದು. ಅಜ್ಜ ಅಜ್ಜಿದ್ರೆ ಬರಲ್ಲ. ಪಾರ್ಟ್ ಎ ಬಿ ಫಿಲ್ಅಪ್ ಮಾಡಿದ್ರೆ ಸಿ ಮಾತ್ರ ಫಿಲ್ಅಪ್ ಮಾಡಿದ್ರೆ ಹೇಳ್ತಾರೆ. ಯಾವ ಇನ್ಫಾರ್ಮೇಶನ್ ಇಲ್ಲ. ಅಲ್ಲ ಅಜ್ಜ ಇಲ್ಲ, ಅಜ್ಜ ಅಜ್ಜಿ ತಂದೆಗೆ ನೀವು ಗ್ರ್ಯಾಂಡ್ ಕೊಟ್ಟಿದ್ದೀವಿ, 2 ಎಕರೆ ಜಾಗನೋ 3 ಏನೋ ಕೊಟ್ಟಿದ್ದೀವಿ. ಅವ್ರು ಸುತ್ತೋಗಿದ್ದಾರೆ, ಬಟ್ ಅದು ಹಾಕಕ್ಕೆ ಅವಶ್ಯಕ ಇತ್ತು. ಗ್ರ್ಯಾಂಡ್ ಪ್ರಾಪರ್ಟಿ ಇಲ್ಲ, ಗ್ರ್ಯಾಂಡ್ ಪ್ರಾಪರ್ಟಿ ಹಾಗಾಗ್ಬಿಟ್ಟು ಅದು ಸರ್ ನಿಮಗೆ ಒರಿಜಿನಲ್ ಕಾಪಿ ಮಾಡೋದು. ಹರದೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ 100 ಫಾರಂಗಳನ್ನು ಮನೆ ಮನೆಗೆ ವಿತರಣೆ ಮಾಡಲಾಗಿದೆ. ಅದರಲ್ಲಿ 30ರಷ್ಟು ಫಾರಂಗಳಲ್ಲಿ ಮಾಹಿತಿ ಕೊರತೆಯಿಂದಾಗಿ ತಪ್ಪಾಗಿ ಭರ್ತಿ ಮಾಡಲಾಗಿದೆ. ಅದನ್ನೇ ಅಪ್ಲೋಡ್ ಮಾಡಲಾಗಿದೆ. ಬಿಎಲ್ಒಗಳು ಮತದಾರರ ಮನೆಯಲ್ಲೇ ಭರ್ತಿ ಮಾಡಿ ಅಪ್ಲೋಡ್ ಮಾಡಿದರೆ ತಪ್ಪುಗಳಾಗೋದಿಲ್ಲ ಅಂತ ಅಬ್ದುಲ್ ನಾಸಿರ್ ಹೇಳಿದರು. ತಪ್ಪಾಗಿ ಅಪ್ಲೋಡ್ ಆಗಿರೋದು ಗೊತ್ತಾದರೆ ಅಂತಹ ಮತದಾರರ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸುವ ಅವಕಾಶವಿದೆ. ಎಸಿ ಲಾಗಿನ್ಗೆ ಹೋದಾಗ ಅದನ್ನು ಸರಿಪಡಿಸಬಹುದೆಂದು ತಹಶೀಲ್ದಾರ್ ಅವರು ಮಾಹಿತಿಯನ್ನು ನೀಡಿದರು. ನಮ್ಮ ವಿಲೇಜ್ ಅಕೌಂಟರು ಅಪ್ಲೋಡ್ ಆಗಿದ್ದ 30ಗೆ ಎಡಿಟ್ ಆಪ್ಷನ್ ನೋಡಿ ಚೆಕ್ ಮಾಡಿ, ಎಡಿಟ್ ಆಪ್ಷನ್ ಉಂಟು ಅದನ್ನ ನಾವು ಎಡಿಟ್ ಆಗಿ ಸರಿ ಮಾಡ್ತೀವಿ ಅಂತ ಹೇಳಿದೆ. ಅಂದ್ರೂ ಕೂಡ ಆ ಪಟ್ಟಿ ಕೊಡಿ, ನಾವು ಕೂಡ ಚೆಕ್ ಮಾಡ್ತೀವಿ. 100 ಅಲ್ಲಿ 30 ಅಪ್ಲೋಡ್ ಆಗಿದೆ. ಸರಿ ಮಾಡಿ ಹೇಳಿದ್ರಪ್ಪ, ಅಪ್ಲೋಡ್ ಆಗಿರ್ತಾರೆ ಕನ್ಫ್ಯೂಸ್ ಇಲ್ಲ. ಮಿಸ್ ಆಗಿದ್ದು ಫಾರ್ಮ್ ನಲ್ಲಿ ಇವರು ಅಪ್ಲೋಡ್ ಮಾಡಿದ್ದಾರೆ 30. ಅದಕ್ಕೆ ನಸೀರ್ ಭಾಯ್ ಹೇಳ್ತೀನಿ ಕೇಳಿ, ಇಲ್ಲಿ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ, ಎಲೆಕ್ಷನ್ ವಿಚಾರ ತಲೆ ಕೊಡುವಂಥ ವಿಚಾರ. ಏನು ಸೆನ್ಸಸ್ ಮಾಡಿರಲ್ಲ, ಖುಷಿ ಬ್ಯಾಕ್ ಕೂಡ ತಕ್ಷಣ ಅಪ್ಲೋಡ್ ಆಗೋದ್ರಿಂದ ನಿಮಗೆ ರಿಸ್ಕ್ ಜಾಸ್ತಿ. ಈಗ ನಾವೇನು ಮಾಡೋದು, ಫಾರ್ಮ್ ಎಲ್ಲ ಇಶ್ಯೂ ಮಾಡಿಸ್ತೀವಿ. ಏನಾದ್ರು ಮಾಡಿ ನೆಕ್ಸ್ಟ್ ಒಂದು 10-15 ತಾರೀಕು ಹೋದರೆ ನಾವು ವಾಪಸ್ ಕೊಡ್ಸ್ಕೊಳ್ತೀವಿಲ್ಲ. ಕೊಡ್ಸಿದ್ರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ಮಾಡ್ತೀವಿ. ನಾನು ಹೇಳಿದ್ದೀನಿ ಹಗಲು ರಾತ್ರಿ ಕೂತೇ ಮಾಡಬೇಕು ಅಂತ ಹೇಳಿದ್ದೀನಿ. ಹಗಲು ರಾತ್ರಿ ಕೂತು ನಾವು ಎಲೆಕ್ಷನ್ 2 ತಿಂಗಳು ಮಾಡ್ತೀವಲ್ಲ, 1 ಮಿನಿಟು ಹಂಗೆ ನಾವು ಮಾಡಿಲ್ಲ ಅಂದರೆ ಕೆಲಸ ಆಗಲ್ಲ. ಏನು ಫಾರಮ್ ಕಲೆಕ್ಟ್ ಮಾಡಿಸ್ಬೇಕು, ಕ್ರಮಬದ್ಧವಾಗಿ ಆರೋಗ್ಯಕರವಾಗಿ ನೀವು ಕಲೆಕ್ಟ್ ಮಾಡಿಕೊಡಿ, ನಾವು ಕಲೆಕ್ಟ್ ಮಾಡ್ಕೊಡ್ತೀವಿ. ಈಗ ಪಾರ್ಟ್ 1 ನಲ್ಲಿ 2005 ಫಿಲ್ ಕಂಪ್ಲೀಟ್ ಮಾಡಿಬಿಟ್ರೆ ಒರಿಜಿನಲ್ ಫಾರ್ಮ್ ಈಗ ಪಾರ್ಟ್ 1 ನಲ್ಲಿ ನಾವು ಮಾಡಿರೋದು 2002 ಕಂಪ್ಲೀಟ್ ಅದು 2025 ಮತದಾರ ಪಟ್ಟಿರುವ ಮಾಹಿತಿಯಲ್ಲಿ ಕಂಪ್ಲೀಟ್ ಫಿಲ್ ಮಾಡಿಬಿಟ್ರೆ ಕೆಲವು ಆ ರೀತಿ ಮಾಡ್ಕೊಂಡು
30 ನಮ್ಗೆ ಆಗುದಿದೆ ಎಲ್ಲ. 30 ಸರ್, 100 ಮೇಲೆ 30. ಈಗ ನಾನು ನಿಮ್ಗೆ ಹೇಳಿ ಈಗ ನಾನು ದೀಪಿಕಾ ಫೋನ್ ಮಾಡಿ ಹೇಳಿ ಏನು ಫಿಲ್ ಆಗಿದೆ ಸರ್, ಅದನ್ನ ಕಲೆಕ್ಟ್ ಮಾಡಬಹುದು. ಈಗ ಎಷ್ಟು ಕೊಟ್ಟಿದ್ದಾರೆ? ಹೇಳ್ತೀನಿ ಆಯ್ತಾ, ಫಿಲ್ ಆಗಿರೋದನ್ನ ಕಲೆಕ್ಟ್ ಮಾಡಿ ಆಯಾ ಬಿ ಒಳಗೆ ನೀವು ತಂದು ಕೊಟ್ಟು ಬೇಕಾದ್ರೆ ಇದು ತಗೋಬೋದು, ಸೈನ್ ಬೇಕಾದ್ರೆ ತಗೊಳ್ಬೋದು. ಈ ಕೆಲಸದಲ್ಲಿ ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್ ರಿಕ್ವೆಸ್ಟ್ ಮಾಡಿದೆ, ನೀವು ಬೇರೆ ಬೇರೆ ರಾಜಕೀಯ ಪಕ್ಷದಿಂದ ಬಂದಿದ್ದೀರಿ, ಆದರೆ ಎಲ್ಲರ ಉದ್ದೇಶ ಏನು, ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರ ಇರಬೇಕು, ಅನರ್ಹ ಇರಬಾರ್ದು ಅಂತ. ಹಾಗಾಗಿ ನಮಗೆ ಈಗ ವೆಸ್ಟ್ ಬೆಂಗಾಲ್, ರಾಜಸ್ಥಾನ ಬೇರೆ ಏನು ಈಗೆಲ್ಲ ಆಯಿತು, ಆ ಇದನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮಲ್ಲಿ ಅಂಥದ್ದೇನು ಇಲ್ಲ. ಇಲ್ಲಿ ಇರುವಂಥದ್ದೇ ನಾವೊಂದು ಜಸ್ಟ್ ಒಂದು ಕ್ರಾಸ್ ಚೆಕ್ ಥರ ಆಗ್ತಿದೆ. ಅದು ಏನು ಕಲೆಕ್ಟ್ ಮಾಡಿ ತಂದು ಕೊಡ್ತೀವಿ ಅದನ್ನು ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ನೀವು ಕಲೆಕ್ಟ್ ಮಾಡ್ತೀವಿ. ಈಗ ನಾವು ಸರ್ ನಮ್ಮ ಕೈಗಾರಿಕೆ ನಾವು ವ್ಯವಸ್ಥೆಗಳಲ್ಲಿ ಮಾಡ್ಕೊಂಡಿದ್ದೀವಿ. ರಾಜಕೀಯ ಪಕ್ಷಗಳ ಪ್ರಮುಖರಾದ ಬಿಬಿ ಸತೀಶ್, ಎಸ್ಆರ್ ಸೋಮೇಶ್, ಮಹೇಶ್ ತಿಂಬಯ್ಯ, ಸಿಎಸ್ ನಾಗರಾಜು, ಜೆಎಲ್ ಜನಾರ್ದನ್, ಬಿ ಶಿವಪ್ಪ, ಸುನಿಲ್ ಪಾಲ್ಗೊಂಡಿದ್ದರು.